ಅದಕ್ಕೆ ಹೇಳ ಅಂತ ಮರ್ತುಬಿಟ್ವಿ ನಾವು. ಆ ಧ್ಯೇಯವನ್ನ ಪ್ರತಿಯೋರ್ವ ಭಾರತೀಯ ತಮ್ಮ ಬದುಕಲ್ಲಿ ಅನುಸರಿಸಿದ್ರೆ ಭಾರತದ ಬೀದಿಗಳಲ್ಲಿ ಅಂತಹ ದಿನ ಬರಲಿಕ್ಕೆ ಸಾಧ್ಯ. ವಿಚಾರ ಮಾಡೋಣ. ಸದ್ಯಕ್ಕೆ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಮೊದಲ ಸ್ಪರ್ಧೆಯ ಪರಿಚಯ. ನಮಸ್ತೆ, ನನ್ನ ಹೆಸರು ಜಯಶ್ರೀ ಅಂತ. ಬೆಂಗಳೂರಿನ ನಾಗಸ್ಥಳ್ಳಿಯಿಂದ ಬಂದಿದ್ದೀನಿ. ನಾನು ಆಲ್ಫಾ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 4th ಇಯರ್ ಓದ್ತಾ ಇದ್ದೀನಿ. ನನ್ನ ಹವ್ಯಾಸ ಬಂದ್ಬಿಟ್ಟು ಟಿವಿ ನೋಡೋದು, ಮ್ಯೂಸಿಕ್ ಕೇಳೋದು. ಜಯಶ್ರೀ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ತಮಗೆ ಮುಂದಿನ ಸ್ಪರ್ಧೆ. ನಮಸ್ಕಾರ, ನಾನು ರಕ್ಷಿತ್ ಅಂತೇಳಿ. ಮೂಲತಃ ದಾವಣಗೆರೆ ಜಿಲ್ಲೆ ಜಗಳೂರಿನವನು. ಬೆಂಗಳೂರಿನಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಸಂಗೀತ ಹಾಡೋದು ಮತ್ತೆ ಕ್ರಿಕೆಟ್ ಆಡೋದು. ಈಗ ನಾನು ಸುಮಧುರ ಸಂಗೀತ ಶಾಲೆಯಲ್ಲಿ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಸಂತೋಷ ರಕ್ಷಿತ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಶಾಂಭವಿ ಕುಲಕರ್ಣಿ. ನಾನು ಬೆಂಗಳೂರಿನ ಬಸವೇಶ್ವರ ನಗರದಿಂದ ಬಂದಿದ್ದೇನೆ. ನಾನು BS ಕಾಲೇಜ್ನಲ್ಲಿ 5th ಸೆಮಿಸ್ಟರ್ ಓದ್ತಿದ್ದೇನೆ. ನನ್ನ ಹವ್ಯಾಸ ಹಳೆಯ ನಾಣ್ಯ, ಸ್ಟಾಂಪು ಮತ್ತು ಟಿಕೆಟ್ ಸಂಗ್ರಹಣೆ. ಸಂತೋಷ ಶಾಂಭವಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅನ್ನೋದಾದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಕಾವ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸಂಧ್ಯಾ ಎಸ್. ಪ್ರಶ್ನೆ: ಮುಳ್ಳಿನ ಮೇಲಿರು ಎಂಬ ನುಡಿಗಟ್ಟಿನ ಅರ್ಥವೇ? ಆಗ್ಲೇ ಬರೆದರು ಕೊಟ್ಟಿದ್ದಾರೆ ರಕ್ಷಿತ್. ಉತ್ತರ: ಕಷ್ಟಕಾಲ. ಮುಳ್ಳಿನ ಮೇಲಿರು. ಗೊಂದಲ ಆಗಿದೆ ರಕ್ಷಿತ್ ತಮಗೆ. ಆಯ್ಕೆಗಳು ಬಂದ ಮೇಲೆ ಸರಿಯಾದ ಅನುಭವಿಸು, ಚಡಪಡಿಸು, ಕಷ್ಟದಲ್ಲಿರು, ನೆರವೇರದಿರು. ರಕ್ಷಿತ್. ನಂತರ ಶಾಂಭವಿ. ಚಡಪಡಿ. ಸಂಖ್ಯೆ 3 ಕಷ್ಟದಲ್ಲಿರು. ಶಾಂಭವಿ. ಆಯ್ಕೆ 1. ಹಿಂಸೆ. ಎಷ್ಟೇನಮ್ಮ? ಮೊದಲನೇದು ಹಿಂಸೆಯನ್ನ ಅನುಭವಿಸು. ಉತ್ತರವನ್ನ ನೋಡೋಣ. ಚಡಪಡಿಸು ಅನ್ನೋದು ಸರಿಯಾದ. ಫಸ್ಟ್ 2 ತಪ್ಪಾಗಿದ್ದಾವೆ. ತಾಯಿ ಇಲ್ಲದ ತವರಿನಲ್ಲಿ ಇರೋದು ಅಂದ್ರೆ ಹೆಣ್ಣು ಮಕ್ಕಳಿಗೆ ಮುಳ್ಳಿನ ಮೇಲೆ ಇದ್ದಂತೆ. ಇದ್ದ ಹಾಗೆ ಅಲ್ಲ, ಇದ್ದಂತೆ. ಮುಳ್ಳಿನ ಮೇಲೆ ಇದ್ರೆ ಯಾವ ರೀತಿ ಒಂದು ತಳಮರ ಪಕ್ಕಕ್ಕೆ ಯಾವಾಗ ಹೋಗ್ತೀವೋ ಅಂತ, ಹಾಗೆ ತಾಯಿಲಿರೋ ತವರ ಮನೆಯಲ್ಲಿ ಇರಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಹಳ ಹಿಂಸೆಯಾಗುತ್ತೆ. ಆಗ ಮುಳ್ಳಿನ ಮೇಲೆ ಇರುವ ಹಾಗೆ ಚಡಪಡಿಸ್ತಾರೆ ಅಂತ ಹೇಳ್ತಾರೆ. ರಾಧಾ ಕೃತಿ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಹಾಸನ ಜಿಲ್ಲಾ ವೈಶಿಷ್ಟ್ಯ. ಉದಯ ರವಿ ಬರೆದಿರುವಂಥದ್ದು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ಲಾಳಾಸ್ಥಿ ಸ್ಟೇಪಿಸ್ ಇದು ಮನುಷ್ಯನ ದೇಹದಲ್ಲಿರುವ ಅತ್ಯಂತ ಚಿಕ್ಕ ಹಾಗೂ ಹಗೂರ ಮೂಳೆ. ಇದು ಎಲ್ಲಿದೆ? ಕಿವಿ. ಆಯ್ಕೆಗಳು: ಕಿವಿ, ಬೆನ್ನುಮೂಳೆ, ಕಾಲು, ಮೂಗು. ಬರೆದಿರುತ್ತಿದ್ದಾರೆ ಜಯಶ್ರೀ. ಶಾಂಭವಿ. ರಕ್ಷಿತ್. ಬೆನ್ನು ಮೂಳೆ. ಶಾಂಭವಿ. ರಕ್ಷಿತ್. ಕಿವಿ. ಉತ್ತರವನ್ನ ನೋಡೋಣ. ಕಿವಿ ಅನ್ನೋದು ಸರಿಯಾದ ಉತ್ತರ. ಹಾಸನ ಜಿಲ್ಲಾ ವೈಶಿಷ್ಟ್ಯ. ಈ ಒಂದು ಪುಸ್ತಕವನ್ನ ಶಾಂಭವಿ ಅವರಿಗೆ ಕೊಡ್ತಾ ಇದ್ದೇನೆ. ಕಿವಿ ಒಳಗಡೆ 3 ಪುಟ್ಟ ಮೂಳೆಗಳಿರುತ್ತೆ. ಆ ಮೂಳೆಗಳು ಶಬ್ದ ರವಾನೆಯಲ್ಲಿ ಪಾಲ್ಗೊಳ್ಳುತ್ತೆ. ವಿಶೇಷ ಏನಂದ್ರೆ ಈ ಮೂಳೆಗಳು ಹುಟ್ಟೋದು ಯಾವಾಗ ಗೊತ್ತಾ? ಹೊಟ್ಟೆಯಲ್ಲಿ ಮಗು ಬೆಳೀತಾ ಇರುತ್ತಲ್ಲ, 6 ವಾರ ಆಗಿರುತ್ತೆ ಮಗುಗೆ ಅಂತ ಇಟ್ಕೊಳ್ಳಿ. ಇನ್ನು 2 ತಿಂಗಳು ಪೂರ್ತಿ ಆಗಿಲ್ಲ, ಆಗಲೇ ಈ ಮೂಳೆಗಳು ಬೆಳೆದಿರುತ್ತೆ. ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಭ್ರೂಣಕ್ಕೆ ಕೇಳಿಸಿಕೊಳ್ಳುವ ಶಕ್ತಿ ಇರುತ್ತೆ. ಶ್ರವಣ ಶಕ್ತಿ ಬಹಳ ಸೂಕ್ಷ್ಮವಾಗಿರುತ್ತೆ. ತಾಯಿಯಾದವಳು ಕರ್ಕಶವಾದ ರಾಗ್ ಸಂಗೀತ ಕಿವಿಗೆ ಹಾಕೋತಾರಲ್ಲ, ಹೆಡ್ಫೋನ್ಸ್ ಮೂಲಕ ಕೇಳಕ್ ಶುರುವಾಯ್ತು ಅಂದ್ರೆ ಹೊಟ್ಟೆಲಿರ್ತಕ್ಕಂಥ ಮಗುಗೆ ಹಿಂಸೆ, ಚಡಪಡಿಸುತ್ತೆ ಅಲ್ಲೇನೆ. ಈ ರಾಗ್ ಸಂಗೀತವನ್ನ ನಿರಂತರವಾಗಿ ಕೇಳ್ತಾ ಇದ್ರೆ ಹೊಟ್ಟೆಲಿರೋ ಮಗುಗೆ ಅಲ್ಲೇ ಕಿವುಡುತನ ಶುರುವಾಗುತ್ತೆ. ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾ ಇದ್ದದ್ದು, ಯಾವ ತಾಯಿ ಗರ್ಭವನ್ನ ಧರಿಸಿರ್ತಾಳೋ ಆಕೆ ಯಾವಾಗಲೂ ಒಳ್ಳೆ ವಿಚಾರಗಳನ್ನ ಯೋಚನೆ ಮಾಡಬೇಕು, ಒಳ್ಳೆಯದನ್ನ ಕೇಳಬೇಕು, ಒಳ್ಳೆಯದನ್ನ ಮಾಡಬೇಕು. ಅದರ ಪರಿಣಾಮ ನೇರವಾಗಿ ಮಗುವಿನ ಮೇಲೆ ಆಗುತ್ತೆ ಅನ್ನೋದನ್ನ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಅದು ವೈಜ್ಞಾನಿಕವಾಗಿಯೂ ಸತ್ಯ ಅಂತ ಈಗ ರುಜುವಾತಾಗಿದೆ. ಮುಂದಿನ ಪುಸ್ತಕ ಹೊನ್ನಂಬರಿಕೆ. ಬಳ್ಳಾರಿ ಜಿಲ್ಲೆಯ ವಿವಿಧ ಲೇಖಕರ ಕಥಾ ಸಂಕಲನ. ಗುರುಮೂರ್ತಿ ಪೆಂಡುಕೂರು ಸಂಪಾದಿಸಿದ್ದಾರೆ. ನಮ್ಮ ಪ್ರಶ್ನೆ: ಈ ಕನ್ನಡ ಒಗಟನ್ನ ಬಿಡಿಸಿ ಅಟ್ಟದ ಬೇಗಣ ಪುಟ್ಟಣ್ಣ, ಅಮ್ಮನ ಕೆಳಗೆ ಇಳಿಸಣ್ಣ, ಬೆಳ್ಳಿಯ ಜಡಿಯದು ನೋಡಣ್ಣ. ಆಯ್ಕೆಗಳು: ಶಾವಟಿ ಬುಗುರಿ, ಉಪ್ಪಿನಕಾಯಿ, ಹಲಸಿನ ಹಣ್ಣು, ಒತ್ತು ಶಾವಿಗೆ. ರಕ್ಷಿತ್. ಜಯಶ್ರೀ.
ಶಾಂಭವಿ. 4 ಉತ್ತರ ಒತ್ತು ಶಾವಿಗೆ. ಒತ್ತು ಶಾವಿಗೆ. ಜಯಶ್ರೀ. ಉಪ್ಪಿನಕಾಯಿ. ಶಾಂಭವಿ. ಒತ್ತು ಶಾವಿಗೆ. ಉತ್ತರವನ್ನ ನೋಡೋಣ. ಒತ್ತು ಶಾವಿಗೆ ಸರಿಯಾದ ಉತ್ತರ. ರಕ್ಷಿತ್ ಈ ಉತ್ತರವನ್ನ ಮೊದಲು ಕೊಟ್ಟಿದ್ದಾರೆ. ಹೊನ್ನಂಬರಿಗೆ ಈ ಕಥಾ ಸಂಕಲನ ಕೊಟ್ಟಿದ್ದೇನೆ ರಕ್ಷಿತ್ ಅವರಿಗೆ. ಏನಿದು ಒತ್ತು ಶಾವಿಗೆ ಅಂದ್ರೆ ರಕ್ಷಿತ್? ನೋಡಿದ್ದೀನಿ ಸರ್ ಅದನ್ನ. ಫಸ್ಟ್ ಹಿಟ್ಟಿನ ಒಂದು ಸಿಲಿಂಡ್ರಿಕಲ್ ಒಂದು ಶೇಪಲ್ಲಿ ಒಂದು ಅದರೊಳಗೆ ಹಾಕೊಂಡು ಪ್ರೆಸ್ ಮಾಡ್ತಾರೆ. ಶಾವಿಗೆ ಇದು ಬೇಸಿಗೆನಲ್ಲಿ ಮಾಡಿ ಇಟ್ಕೋತಾರೆ, ಚಳಿಗಾಲಕ್ಕೆ ಉಪಯೋಗಕ್ಕೆ ಬರಲಿ ಅಂತ. ಒತ್ತು ಶಾವಿಗೆ ಬಹಳ ಉದ್ದುದಕ್ಕೆ ಇರುತ್ತೆ. ಅದನ್ನ ಅವನ್ನ ಚಕ್ಲಿ ಮಾಡ್ತಾರಲ್ಲ ಅದನ್ನೆಲ್ಲ ಮಧ್ಯದಲ್ಲಿ ಇಟ್ಟಿರ್ತಾರೆ ಸಾಮಾನ್ಯವಾಗಿ. ಅಟ್ಟ ಯಾಕಂದ್ರೆ ಬೆಚ್ಚನೆಯ ಸ್ಥಳ ಆಗಿರುತ್ತೆ ಅಂತ ಇಟ್ಟಿರ್ತಾರೆ. ಬೇಕು ಅನ್ನೋವಾಗ ಅದನ್ನು ತಗೋತಾರೆ. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಒತ್ತು ಶಾವಿಗೆ ಮಾಡೋದನ್ನ ನಾನು ನೋಡಿಲ್ಲ. ಅಂಗಡಿಯಿಂದ ಕೊಂಡ್ಕೊಂಡ್ಬರ್ತಾರೆ. ಈಗಲೂ ಮಾಡ್ತಾರ. ಹಾಗಿದ್ಮೇಲೆ ಒತ್ತು ಶಾವಿಗೆ ಇನ್ನೋರೇ ನಿಜಕ್ಕೂ ಪುಣ್ಯವಂತರು. ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಚೆನ್ನಾಗಿರುತ್ತಲ್ವಾ? ಮುಂದಿನ ಪುಸ್ತಕ ಶ್ರೀಧರ ರಾಯಸಂ ಅವರ ಲೇಖನಗಳು. ಶ್ರೀಧರ ರಾಯಸಂ ಬರೆದಿರುವಂತದ್ದು ಪ್ರಶ್ನೆ. ಈ ಲೆಕ್ಕವನ್ನ ಬಿಡಿಸಿ. ಲೆಕ್ಕ 69, 39, 70, 80, ಅಂತಿಮ ಉತ್ತರ 20. 1 ನಿಮಿಷದ ಅವಕಾಶ. ಆಗಲೇ ಬದರುತ್ತಿದ್ದಾರೆ ರಕ್ಷಿತ್. 69 ಆದ್ಮೇಲೆ ಮೈನಸ್, 39 ಆದ್ಮೇಲೆ ಪ್ಲಸ್, 70 ಆದ್ಮೇಲೆ ಮೈನಸ್. ಶಾಂಭವಿ ಸಹ ಬದರುತ್ತಿದ್ದಾರೆ. ಉತ್ತರ ಮೈನಸ್ ಪ್ಲಸ್ ಮೈನಸ್ ಅದೇ ಉತ್ತರ. ಜಯಶ್ರೀ ಉತ್ತರವನ್ನ ನೋಡೋಣ. 69 ಆದ್ಮೇಲೆ 69ರಲ್ಲಿ ಕಳಿಬೇಕಾಗಿದೆ 39, ಕಳೆದಿದ್ದೇವೆ 30 ಬಂತು. ನಂತರ ಕೂಡಬೇಕಾಗಿದೆ 70, ಕೂಡಿದ್ದೇವೆ 100 ಬಂತು. ನಂತರ ಕಳಿಬೇಕಾಗಿದೆ 80, ಕಳೆದಿದ್ದೇವೆ. ಅದನ್ನ ಕರೆಕ್ಟಾಗಿ ಅಂತಿಮ ಉತ್ತರ 20 ಬಂದಿದೆ. ಲೆಕ್ಕವನ್ನ ರಕ್ಷಿತ್ ಹಾಗೂ ಶಾಂಭವಿ ಇಬ್ಬರು ಸರಿಯಾಗಿ ಬಿಡಿಸಿದ್ದಾರೆ. ಮೊದಲು ಬಿಡಿಸಿದವರು ರಕ್ಷಿತ್. ಅವರಿಗೆ ಶ್ರೀಧರ ರಾಯಸಂ ಅವರ ಲೇಖನಗಳು ಈ ಪುಸ್ತಕವನ್ನ ಕೊಟ್ಟಿದೆ. ಈಗ ನಾವು ಕೊಡಲಿದ್ದೇವೆ ಗಿಲೋಟಿನ್. ಡಾಕ್ಟರ್ ಶಿವಾನಂದ ಕುಬಸದ ಅವರು ಫ್ರಾನ್ಸ್ ದೇಶದ ಪ್ರವಾಸ ಕಥನವನ್ನ ಬರೆದಿರುವಂತಹ ಕೃತಿ. ಪ್ರಶ್ನೆ, ಈ ಚಿತ್ರದಲ್ಲಿರುವ ನಟನನ್ನ ಗುರುತಿಸಿ. ನೋಡೋಣ. ಆಯ್ಕೆಗಳು ಬರುವ ಮುನ್ನ ಶಾಂಭವಿ ಹಾಗೂ ರಕ್ಷಿತ್ ಇಬ್ರು ಬದರುತ್ತಿದ್ದಾರೆ. ಶಾಂಭವಿ ನಾನಾ ಪಾಟೇಕರ್. ನಾನಾ ಪಟೇಕರ್. ರಕ್ಷಿತ್ ನಾನಾ ಪಾಟೇಕರ್. ಅದೇ ಉತ್ತರ. ಜಯಶ್ರೀ ಆಯ್ಕೆಗಳು: ಸುನೀಲ್ ಶೆಟ್ಟಿ, ಅಜಯ್ ದೇವಗನ್, ನಾನಾ ಪಟೇಕರ್, ಅನಿಲ್ ಕಪೂರ್. ನಾನಾ ಪಟೇಕರ್. ಉತ್ತರವನ್ನ ನೋಡೋಣ. ನಾನಾ ಪಾಟೇಕರ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನ ಮೊದಲು ಕೊಟ್ಟವರು ಶಾಂಭವಿ. ಗಿಲೋಟಿನ್ ಕೃತಿಯ ಜೊತೆ ಕನ್ನಡ ರತ್ನಕೋಶ ಪರಿಷ್ಕೃತ ಆವೃತ್ತಿಯ ಕೃತಿ 2 ಪುಸ್ತಕವನ್ನ ಶಾಂಭವಿ ಅವರಿಗೆ ಕೊಟ್ಟಿದೆ. ಇತ್ತೀಚೆಗೆ ಒಂದು ಕನ್ನಡ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಾನಾ ಪಟೇಕರ್ ಅವರು. ಈಗ ಕೊಡಲಿದ್ದೇವೆ ಬಿಂದಿಯ ಎನ್ನುವ ಕನ್ನಡ ಕಾದಂಬರಿ. ಅಶ್ವಿನಿ ಬರೆದಿರುವಂತದ್ದು. ನಮ್ಮ ಪ್ರಶ್ನೆ ಈಗ ಬಂತು. ತಮಿಳುನಾಡಿನ ಜಯಂ ಕೊಂಡಂ ಬಳಿ ಯಾವ ಖನಿಜವನ್ನ ತೆಗೆಯಲಾಗುತ್ತಿದೆ? ಆಯ್ಕೆಗಳು: ಲಿಥಿಯಂ, ಯುರೇನಿಯಂ, ಬಾಕ್ಸೈಟ್, ಲಿಗ್ನೈಟ್. ಶಾಂಭವಿ, ರಕ್ಷಿತ್. ಯುರೇನಿಯಂ. ರಕ್ಷಿತ್ ಲಿಥಿಯಂ. ಜಯಶ್ರೀ ಹೋಗ್ಲಿ, 3 ಒಂದು ಸುಳುಹನ್ನ ಕೊಡ್ತೇನೆ. ಆ ಸುಳುಹನ್ನ ಆಧರಿಸಿ ಯಾರು ಬೇಗ ಬದರುತ್ತಿ ವಿದ್ಯುತ್ತನ್ನು ಕೊಡ್ತೀರೋ ಅಲ್ಲ ಉತ್ತರವನ್ನ ಕೊಡ್ತೀರೋ ನೋಡೋಣ. ಕರ್ನಾಟಕಕ್ಕೆ ವಿದ್ಯುತ್ ತಮಿಳುನಾಡಿನಿಂದ ಸಿಗಬೇಕಾದ್ರೆ ಈ ವಸ್ತು ಮೂಲಕ ಬದರುತ್ತಿದ್ದಾರೆ ರಕ್ಷಿತ್. ನಂತರ ಜಯಶ್ರೀ. ಲಿಗ್ನೈಟ್. ಜಯಶ್ರೀ ಬಾಕ್ಸೈಟ್. ಉತ್ತರವನ್ನ ನೋಡೋಣ. ಲಿಗ್ನೈಟ್. ಲಿಗ್ನೈಟ್ ಅನ್ನೋದು ಒಂದು ಕಲ್ಲಿದ್ದಲಿನ ನಮೂನೆ. ತೇವಾಂಶ ಹೆಚ್ಚಿರುತ್ತೆ ಸ್ವಲ್ಪ ಅದರಲ್ಲಿ. ಆ ಲಿಗ್ನೈಟ್ ಅನ್ನ ನಾವು ಬ್ರೌನ್ ಕೋಲ್ ಅಂತ ಕರಿತೀವಿ, ರೋಸ್ ಬಡ್ ಕೋಲ್ ಅಂತ ಕರಿತೀವಿ. ಕೋಲ್ ಕಲ್ಲಿದ್ದಲು ಅಂದ್ರೆ ಬಹಳ ಗಟ್ಟಿಯಾಗಿರೋ ವಸ್ತು ಅದು. ಆದ್ರೆ ಕಲ್ಲಿದ್ದಲಲ್ಲೇ ಸ್ವಲ್ಪ ಮೃದುವಾಗಿರೋದು ಅಂದ್ರೆ
ಈ ಲಿಗ್ನೈಟ್. ಹಾಗಾಗಿ ಇದಕ್ಕೆ ರೋಸ್ ಬಡ್, ಗುಲಾಬಿ ಮೊಗ್ಗಿನ ಹಾಗೆ ಅಷ್ಟು ಮೃದುವಾಗಿ ಇರುತ್ತೆ ಅಂತ ಹೇಳ್ತಾರೆ. ನೈರೇಲಿ ಲಿಗ್ನೈಟ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ 24 ಮಿಲಿಯನ್ ಟನ್ ಕಲ್ಲಿದ್ದಲನ್ನ ಬಳಸಿ ಪ್ರತಿ ವರ್ಷ 2490 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದೆ. ಇದರಲ್ಲಿ ಸಾಕಷ್ಟು ವಿದ್ಯುತ್ತು ಕರ್ನಾಟಕಕ್ಕೂ ಸಹ ಇವತ್ತು ಸಿಗ್ತಾ ಇದೆ. ಆ ಬಿಂದಿಯ ಈ ಒಂದು ಪುಸ್ತಕವನ್ನ ರಕ್ಷಿತ್ ಅವರಿಗೆ ಕೊಟ್ಟಿದ್ದೆ. ಅಲ್ಲಮ ಪ್ರಭು GS ಸಿದ್ಧಲಿಂಗಯ್ಯ ಬರೆದಿರುವಂತಹ ಕೃತಿ. ಪ್ರಶ್ನೆ: ಈ ಅಕ್ಷರಗಳನ್ನ ಸರಿಯಾಗಿ ಜೋಡಿಸಿ. ಅಕ್ಷರಗಳು ನುಂ, ಳು, ದೋ, ವ, ಭ, ಯ, ನ, ದೆ. 1 ನಿಮಿಷದ ಅವಕಾಶ. ಅಕ್ಷರ ಆಮೇಲೆ ಸರಿಯಾಗಿ ಜೋಡಿಸ್ಬೇಕು. ಭುವನದೋಳು ಇದು ಅವನಿಗೆ ಬರ್ತದೆ. ಭುವನದೋಳು ನೋಂದಣಿ ಅಂತ ನಾವು ಬರ್ತದೆ. ಬರೆದಿರುತ್ತಿದ್ದಾರೆ ರಕ್ಷಿತ್. ಭವದಳು ನೊಂದೆನಯ್ಯ. ಭವದಳು ನೊಂದೆನಯ್ಯ. ಇನ್ನು ಯಾರಾದ್ರೂ ಉತ್ತರ ಕೊಡಬೇಕಿದ್ದೀರಾ? ಜಯಶ್ರೀ, ಶಾಂಭವಿ, ಉತ್ತರವನ್ನ ನೋಡೋಣ. ನೊಂದೆನಯ್ಯ ಭವದಳು ಇಂದು ಎನಗೆ ಗೋವಿಂದ ನಿನ್ನಯ್ಯ ಪಾದಾರದಿಂದ. ಆ ಗೀತೆಯನ್ನ ಕೇಳಿದಿರಲ್ಲ, ಆ ಕೀರ್ತನೆಯನ್ನ. ಅದರಲ್ಲಿ ಬರುವಂತಹ ಒಂದು ಸಾಲು ಅಲ್ಲಮ ಪ್ರಭು. ಈ ಒಂದು ಪುಸ್ತಕವನ್ನ ರಕ್ಷಿತ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡಲಿದ್ದೇವೆ ತ್ರಿವೇಣಿ ಎನ್ನುವ ಪುಸ್ತಕ. CN ರಾಮಚಂದ್ರನ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಸಂಪೂರ್ಣವಾಗಿ ನಾಶ ಮಾಡು ಎಂಬ ಅರ್ಥವನ್ನು ನೀಡುವ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ. ನೊಣೆ, ನೊಳವು, ನೊಳಗ, ನೊಸಲ್. ನೋಡಿ, ಸಂಖ್ಯೆ 1. ರಕ್ಷಿತ್. ನೊಸಲ್. ಸಂಖ್ಯೆ 4. ಶಾಂಭವಿ. ಉತ್ತರವನ್ನ ನೋಡೋಣ. ನೊಣೆ ಉತ್ತರ ಸರಿಯಾಗಿದೆ. ಜಯಶ್ರೀ ಅವರಿಗೆ ತ್ರಿವೇಣಿ ಈ ಪುಸ್ತಕವನ್ನ ಕೊಡ್ತಾ ಇದ್ದೇನೆ. ನುಂಗಿ ನೊಣೆದರು ಅನ್ನೋದು ಒಂದು ಜನಪ್ರಿಯ ನುಡಿಗೊಟ್ಟು. ನೊಣೆದರು ಅಂತ ಹೇಳ್ತಂದ್ರೆ ಸಂಪೂರ್ಣವಾಗಿ ನಾಶ ಮಾಡಿದ್ರು ಎನ್ನುವ. ನೊಸಲ್ ಅಂತ ಹೇಳಿದ್ರೆ ಮಣೆ, ನೊಣವು ಅಂತ ನೊಣ, ಅದಕ್ಕೆ ನೊಣವು ಅಂತ ಹೇಳ್ತೀವಿ. ನೊಣಗ ಅಂತ ಹೇಳಿದ್ರೆ ಗೊಟ್ಟ. ಅಪ್ಪ ಅಮ್ಮ 2 ಗೊಟ್ಟ ಅಂದ್ರೆ ಏನು ಅಂತ ಹೇಳಿದ್ರೆ ಈಗ ಯಾರು ಗೊತ್ತಿದ್ಯೋ ಬದ್ಧರೊತ್ತಿ ಉತ್ತರ ಕೊಡಿ. ಗೊಟ್ಟ ಅಂದ್ರೆ ಮಾವಿನಕಾಯಿ ಒಳಗಡೆ ಇರುತ್ತಲ್ಲ ಬೀಜ, ಅದು ಗೊಟ್ಟ ಅಲ್ಲ, ಬೀಜಕ್ಕೆ ಹೇಳಲ್ಲ. ಬೀಜ ಅಲ್ಲ, ಅಂದ್ರೆ ಅದು ಗೊಟ್ಟ ಅಂದ್ರೆ ಗಟ್ಟಿಯಾಗಿರುತ್ತಲ್ಲ ಮಾವಿನಕಾಯಿ ಒಳಗಡೆ. ಹೋಲ್ ಅಂತ ಕರೀತಾರಲ್ಲ, ತೂತು ಅಥವಾ ಹೋಲು. ಹೋಲ್. ಗೊಟ್ಟ ಅಂದ್ರೆ ರಂಧ್ರ ಆಗ್ತದಲ್ಲ. ಗೊಟ್ಟ ಅಂದ್ರೆ ಕುಡಿಸ್ತಾರಲ್ಲ. ಮಾವಿನಕಾಯಿ ಅದು ಗೊತ್ತಾಗಿಲ್ಲ ಯಾರಿಗೆ. ಗೊಟ್ಟ ಅಂತ ಹೇಳ್ತೀವಿ ನಮ್ಮ ಕಡೆ. ಗೊಟ್ಟ ಅಂತ ಹೇಳ್ತಂದ್ರೆ ಹಸುವಿಗೆ ಏನಾದ್ರು ಮಾತ್ರೆ ತಿನ್ನಿಸ್ಬೇಕಾದ್ರೆ ಒಂದು ಬಿದಿರಿನ ಕೊಳವೆ ಇಟ್ಕೊಂಡು ಅದರ ಬಾಯೊಳಗೆ ಇಟ್ಟು ಅದನ್ನ ಮಾತ್ರೆ ಹಾಕ್ತಾರೆ. ಅದಕ್ಕೆ ಗೊಟ್ಟ ಅಂತೀವಿ. ಎಲ್ಲ ದನಗಳಿಗೂ ಕೇವಲ ಹಸು ಮಾತ್ರ. 3 ಪುಸ್ತಕವನ್ನ ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಬಂದಿದೆ. ಸುಳುಹುಗಳನ್ನ ನೋಡೋಣ. ಸುಳುಹುಗಳು: ಪ್ರೇಕ್ಷಣೀಯ ಸ್ಥಳಗಳಿಗೆ ಜನರನ್ನ ಕರೆದೊಯ್ಯುವ ವೃತ್ತಿ. ಈ ವಾದಿಯು ಭಗವಂತನ ವಾಣಿಯನ್ನ ನಮಗೆ ತಿಳಿಸುವನು. ಮೊದಲ ಗಮನ. 1 ನಿಮಿಷದ ಅವಕಾಶ. ಮಾಡ್ಕೋಬೋದು.
ಬದರುತ್ತಿದ್ದು ರಕ್ಷಿತ್ ಅಲ್ವಾ? ಹೇಳಪ್ಪ ರಕ್ಷಿತ್. ಪ್ರವಾಸೋದ್ಯಮ. ಪ್ರವಾಸೋದ್ಯಮ ಪರೀಕ್ಷೆ ಮಾಡೋಣ. ಉತ್ತರ ಸರಿಯಾಗಿದೆ. ಅವ್ಯಾಜ ಪ್ರೀತಿ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ ರಕ್ಷಿತ್ ಅವರಿಗೆ 2 ಉತ್ತರ. ಪ್ರವಾದಿ. ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. ದಾಸಕುಲ ದೀಪಕ ದೇವರ ದಾಸಿಮಯ್ಯ ಈ ಪುಸ್ತಕ ಕೊಟ್ಟಿದ್ದೇನೆ 3 ಉತ್ತರ. ಆದ್ಯತೆ. ಪರೀಕ್ಷೆ ಮಾಡೋಣ. ಉತ್ತರ ಸರಿಯಾಗಿದೆ. ಶಿಕ್ಷಣದಲ್ಲಿ ಹೊಸ ಆಲೋಚನೆಗಳು ಈ ಪುಸ್ತಕವನ್ನ ಕೊಟ್ಟಿದ್ದೇನೆ 3 ಪುಸ್ತಕ ಸಿಕ್ಕಿದೆ ರಕ್ಷಿತ್ ಅವರಿಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ. ಕರಿಕೆಯ ಕುಡಿ ಬೀಗ ನಾಯಕ್ ಅವರ ಅಂಕಣ ಬರಹಗಳ ಸಂಗ್ರಹ. ಪ್ರಶ್ನೆ. ಇಲ್ಲ ಇದು ಹೋಯ್ತು. ಈ ಗೀತೆಯ ಅದು ಹಳೆಯ ಯಾರಿಗೂ ಅರ್ಥನೇ ಆಗಿಲ್ಲ. ಗೀತೆಯನ್ನ ನೋಡೋಣ, ಗೀತೆಯನ್ನ ಕೇಳೋಣ. ಯಾರಿಗಿಲ್ಲ. ಒಟ್ಟಿಗೆ 3 ಸಲ ಒಂದು ಸರಿಗೆ 5 ದಿವಸ ಮಾಡ್ತಾರೆ. ಸೋಮವಾರದಿಂದ ಶುಕ್ರವಾರ ಒಂದೇ ಇಲ್ಲ ಒಂದ್ ದಿವಸಕ್ಕೆ 5 ದಿವಸದ ಪ್ರೋಗ್ರಾಮ್ ಒಟ್ಟಿಗೆ ಮಾಡ್ಕೊಂಡ್ಬಿಡ್ತಾರೆ. ದಿನ ಒಬ್ಬೊಬ್ಬರಿಗೆ ಕಡ್ಕಂತ ಹೋಗ್ತಾರೆ. ಶಾಂಭವಿ. ಕೂರಾಸಿ 3ನೇ ಆಯ್ತು. 3ನೇದು ಕೂರಾಸಿ. ರಕ್ಷಿತ್ ಬಜರ್ ಓದ್ತಾ ಇದ್ರೆ ದೀಪ ಉರಿಲಿಲ್ಲ, ದಯವಿಟ್ಟು ಗಮನಿಸ್ಬೇಕದನ್ನ. ಹೇಳಿ ರಕ್ಷಿತ್. ಕಣಗಲ್ ಪ್ರಭಾಕರ್ ಶಾಸ್ತ್ರಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ. ಜಯಶ್ರೀ. ಸಂಖ್ಯೆ 2. ಸಂಖ್ಯೆ 2 ಎಸ್ ಎ ಕರೀಂ ಖಾನ್. ಉತ್ತರವನ್ನ ನೋಡೋಣ. ಕೂರಾಸಿ ಉತ್ತರ ಸರಿಯಾಗಿದೆ. ಶಾಂಭವಿ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಕರಿಕೆಯ ಕುಡಿ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಡ್ತಾ ಇದ್ದೇನೆ. ಮಾವನ ಮಗಳು ಎನ್ನುವ ಚಿತ್ರದ ಒಂದು ಹಾಡನ್ನ ಈಗ ನಾವು ನೋಡಿದ್ವಿ. ಮುಂದಿನ ಪುಸ್ತಕ ಅನಸೂಯ ಬರೆದಂತ ಕಾದಂಬರಿ ಸರಪಳಿ. 110 ಆಗ್ತವೆ. ಇದಾದ್ಮೇಲೆ ದೇವಾಲಯವನ್ನ ಗುರುತಿಸಿ ದೃಶ್ಯವನ್ನ ನೋಡೋಣ. ಇದು ಆಣೆಗೊಡ್ಡಿ ದೇವಸ್ಥಾನ 10ನೇ ತೋರಿಸ್ತಾರೆ. ಹಾ ಅದೇ ತೋರಿಸ್ತಾರೆ. ಅದೇ ನೋಡೋಣ ಬರೋದು. ಬುಕ್ ಎಲ್ಲ ಮನೆಗೆ ಇದಾವೆ. ಅವತ್ತು ಕಳ್ಸೇನೆ, ಇಲ್ಲಿಗೆ ಕಳ್ಸೇನೆ. ಹಾಂ ಇನ್ನು ನಾ ಎಲ್ಲ ಓದ್ತೀನಿ, ನೀನು ಹೇಳ್ತಾರೆ ಕಳ್ಸೇನೆ. ಗೊತ್ತಾಗಿಲ್ವಾ? ಆಯ್ಕೆಗಳು: ಆನೆಗುಡ್ಡ ಗಣಪತಿ, ಬಚ್ಚಗಾರ ಗಣಪತಿ, ಇಡುಗುಂಜಿ ಗಣಪತಿ, ಗೋಕರ್ಣ ಗಣಪತಿ. ಜಯಶ್ರೀ, ರಕ್ಷಿತ್, ಶಾಂಭವಿ. ಇಡುಗುಂಜಿ ಗಣಪತಿ. ರಕ್ಷಿತ್, ಆನೆಗುಡ್ಡೆ ಗಣಪತಿ. ಶಾಂಭವಿ, ಇಡುಗುಂಜಿ ಗಣಪತಿ. ಊಹೆ ಮಾಡ್ತಾ ಇದ್ದೀರಾ? ಉತ್ತರವನ್ನ ನೋಡೋಣ. ಆನೆಗುಡ್ಡೆ ಗಣಪತಿ ಉತ್ತರ ಸರಿಯಾಗಿದೆ. ರಕ್ಷಿತ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಸರಪಳಿ ಈ ಕಾದಂಬರಿಯನ್ನ ಕೊಡ್ತಾ ಇದ್ದೇನೆ ರಕ್ಷಿತ್ ಅವರಿಗೆ. ಉಡುಪಿಯಿಂದ ಗೋಕರ್ಣದವರೆಗೆ ಸಮುದ್ರ ತೀರದಲ್ಲಿ ನೀವು ಪ್ರಯಾಣ ಮಾಡೋದಾಯ್ತು ಅಂದ್ರೆ ಕನಿಷ್ಠ 10 ಗಣಪತಿ ದೇವಸ್ಥಾನಗಳನ್ನ ನೋಡಬಹುದು. ನಿಜಕ್ಕೂ ಪ್ರೇಕ್ಷಣೀಯ ಸ್ಥಳ ಅಂತ ಹೇಳ್ತಂದ್ರೆ ಈ ಕರಾವಳಿಯ ಉದ್ದಕ್ಕೆ ಹೋಗೋದು. ಕಾರಲ್ಲಿ ಹೊರಟ್ಬಿಟ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟೂ ದೇವಸ್ಥಾನಗಳನ್ನ ನಾವು ನೋಡಬಹುದು. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. 4 ಪುಸ್ತಕ
ವೀರಗಂಗ ವಿಷ್ಣುವರ್ಧನ ಜನ್ಮದ ಜೋಡಿ ಆದಿ ಪುರಾಣ ಕನ್ನಡ ನಿಘಂಟು. ಇನ್ನೊಂದು ತುಳು ಒಂದು ತಿರುತಾಣಿದ್ದ. ಹುಟ್ಟಿದ್ದು ಬೆಂಗಳೂರು, ಓದಿದ್ದು ಮೌಂಟ್ ಕಾರ್ಮಲ್ ಕಾಲೇಜು, ಜನನ 1977, ವೃತ್ತಿ ನಟಿ ಹಾಗೂ ಗಾಯಕಿ. ವಸುಂಧರದಾಸ. ಸುಳುಹು 1. ಕನ್ನಡದಲ್ಲಿ ಲಂಕೇಶ್ ಪತ್ರಿಕೆ ಎಂಬ ಚಿತ್ರದಲ್ಲಿ ನಟಿಸಿದ್ದರು. ಹೇ ರಾಮ್, ಮಾನ್ಸೂನ್ ವೆಡ್ಡಿಂಗ್, ರಾವಣ ಪ್ರಭು, ಯಾದೆ ಇವರು ನಟಿಸಿದ ಇತರ ಕೆಲವು ಚಿತ್ರಗಳು. ಬರೆದಿದ್ದಾರೆ ರಕ್ಷಿತ್. ವಸುಂಧರಾ ದಾಸ್. ಸುಳುಹು 2. ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್, ಫ್ರೆಂಚ್ ಭಾಷೆಗಳಲ್ಲಿ ಹಾಡಿರುವ ಈಕೆಯು ಆರ್ಯ ಎಂಬ ಸಂಗೀತ ತಂಡವನ್ನ ಕಟ್ಟಿಕೊಂಡು ವಿಶ್ವ ಪರ್ಯಟನೆ ಮಾಡಿರುವ. ಜಯಶ್ರೀ ಶಾಂಭವಿ. ಅಭಿನಯಕ್ಕಿಂತ ಹೆಚ್ಚು ಸಂಗೀತವನ್ನ ಮೆಚ್ಚಿದವರು ಈಕೆ. ಸುಳುಹು 3. ಲಗಾನ್ ಚಿತ್ರದಲ್ಲಿ ರಖೇಲ್ ಶೆಲ್ಲಿಗಾಗಿ ಹಾಡಿರುವ ಈಕೆಯು ಈಗ ಮುಂಬೈಯಲ್ಲಿ ನೆಲೆಸಿರುವರು. ಮೂಲತಃ ಬೆಂಗಳೂರು ಅವರೇ. ಶಾಂಭವಿ. ವಸುಂಧರಾ ದಾಸ್. ಜಯಶ್ರೀ. ಉತ್ತರವನ್ನ ನೋಡೋಣ. ವಸುಂಧರಾ ದಾಸ್ ಉತ್ತರ ಸರಿಯಾಗಿದೆ. ರಕ್ಷಿತ್ ಉತ್ತರವನ್ನ ಓದಲು ಕೊಟ್ಟರು. ತಾವು ಒಂದು ಸುಳುಹನ್ನ ತಗೊಂಡು ಉತ್ತರವನ್ನ ಕೊಟ್ಟಿದ್ದೀರಾ. ಒಂದು ಪುಸ್ತಕವನ್ನ ನನ್ನಲ್ಲಿ ಉಳಿಸ್ಕೊಂಡು ಉಳಿದ 3 ಪುಸ್ತಕಗಳನ್ನ ತಮಗೆ ಕೊಡ್ತಾ ಇದ್ದೀನಿ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನ ನೋಡುವ ಸಮಯ ಬಂತು. ಜಯಶ್ರೀ ಅವರಿಗೆ ತ್ರಿವೇಣಿ CN ರಾಮಚಂದ್ರನ್ ಬರೆದಂತಹ ಕೃತಿ, ತ್ರಿವೇಣಿ ಅವರ ಕೃತಿಗಳ ಒಂದು ಒಳನೋಟ ಸಿಗುತ್ತೆ ಈ ಒಂದು ಪುಸ್ತಕದಲ್ಲಿ. ಅಭಿನಂದನೆಗಳು. ಎರಡು, 5, 6, 7, 8, 9, 10, 11 ಪುಸ್ತಕಗಳು ಸಿಗ್ತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಜೊತೆಗೆ ಭಾರತ ರತ್ನ ಸೀರೀಸಲ್ಲಿ ಪ್ರಕಟವಾಗಿರುವ ಸ್ವರಗಂಗಾ MS ಸುಬ್ಬಲಕ್ಷ್ಮಿ ಅವರ ಅಡಕ ಮುದ್ರಿಕೆ ಮತ್ತೊಮ್ಮೆ ಅಭಿನಂದನೆಗಳು. ಶಾಂಭವಿ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆ.